ಸೊ ಇಡೀ ಸ್ಟೇಟ್ಮೆಂಟನ್ನು ನಾವು ಹೆಂಗೆ ತಗೋಣ? ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಅನುದಾನ ಕಡಿಮೆ ಆಗಿದೆ, ಇಲಾಖೆಗಳಿಗೆ ದುಡ್ಡು ಕಡಿಮೆ ಆಗಿದೆ, ಅಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಂಪನಿಗಳ CSR ಫಂಡ್ ಕೊಟ್ಟು ಶಿಕ್ಷಣವನ್ನು ನೀಟಾಗಿ ನಡೆಸ್ತಾ ಇದ್ದಾರೆ ಅಂತ ತಗೊಳ್ಳೋಣ. ನೀವು ಗ್ಯಾರಂಟಿನ ಯಾಕೆ ಹೋಲಿಸ್ತೀರಿ? ಗ್ಯಾರಂಟಿ ಈಸ್ ಒನ್ ಆಫ್ ದ ರೀಸನ್ ನಾವಿಲ್ಲಿ ಬಂದು ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಯಾಕೆಂದರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಮಾನ್ಯ ಪರಮೇಶ್ವರ್ ಅವರಿದ್ದರು 2023. ಆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಇದೇ ನಿಮ್ಮ ಮಧು ಬಂಗಾರಪ್ಪ ಇದ್ದಿದ್ದು. ಈ ಗ್ಯಾರಂಟಿಗಳಿಗೆ ನಾನು ಕೂಡ ಸೈನ್ ಮಾಡಿದವನು, ಆ ಬುಕ್ ಕೊಟ್ಟವನು. ಜನರು ಅದನ್ನು ನೋಡಿ ಮತ ಹಾಕಿದ್ದಾರೆ. ಹಂಗಾರೆ ಇದು ಕೊಟ್ಟಿರೋದೇ ತಪ್ಪ? ಎಸ್. ಅಲ್ಲ, ಡಿಸ್ಕಷನ್ಸಿಗೆ ಹೋಗೋದಾದರೆ ವಿಚ್ ತುಂಬ ಜನರು ಮಾಡಿರ್ತಾರೆ ನಿಮ್ಮ ಜೊತೆಗೆ, ಮಾಧ್ಯಮದಲ್ಲಿ ನಾನು ಕೂಡ ಹಂಚ್ಕೊಂಡಿದ್ದೀನಿ. ಲಯಬಿಲಿಟಿ ಆಫ್ ಓಲ್ಡ್ ಗೌರ್ಮೆಂಟ್ ಮಾತಾಡಬೇಕಲ್ಲ, ಅದು ಇವತ್ತು ತೆಗಿಯಲ್ಲ. ನಾನು ತೆಗಿಯಕ್ಕೆ ಹೋಗೋದಿಲ್ಲ. ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಇಲ್ಲಿ ಕೂರಿಸಿದಿರಿ. ಈಗೆಲ್ಲದೂ ಕೂಡ ಅನುದಾನ ಹೆಚ್ಚು ಬರ್ತಾ ಇದೆ. 1 ವರ್ಷ ಸ್ವಲ್ಪ ಎಲ್ಲ ಸೆಟ್ಲ್ ಆಗೋದಕ್ಕೂ ಕೂಡ ಇತ್ತು ಹಳೆದು. ನನ್ನ ಇಲಾಖೆಯಲ್ಲಿ ಸುಮಾರು 4,000-5,000 ಕೋಟಿ ಹಳೆ ಸರ್ಕಾರದ ಬಾಕಿ ಇದೆ ಅಂತ ಹೇಳಿ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ತೀರಿಸಿದ್ದೀನಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಹೋಗೋದು ನಾನು ತೀಕ್ಷ್ಣವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ನಮಗಿಲ್ಲಿ ಕೂರಿಸಿದ್ದಾರೆ ಈ ಕೆಲಸ ಮಾಡೋಕ್ಕೆ. ಅದನ್ನು ಶಕ್ತಿ ಮೀರಿ ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನು. ನಿಮ್ಮದೇ ಶಾಸಕರುಗಳ ಅಸಮಾಧಾನ ಅಲ್ಲ, ಅದು ಕೆಲವರು ಹೊರಗೆ ಹೇಳ್ಕೊಳ್ತಾರೆ, ಕೆಲವರು ಒಳಗಡೆ ಬಂದು ಹೇಳ್ಕೊಳ್ತಾರೆ. ಇದಲ್ಲ, ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗಿದೆ. ಅದನ್ನು ಚರ್ಚೆ ಮಾಡಬೇಕು. ಇದನ್ನು ಏನಾದ್ರು ಹಂಗಿದ್ರೆ ಆ ಥರ ಚರ್ಚೆಗಳನ್ನು ಸರಿ ಹಾಕಬೇಕು. ಈಗ ನನ್ನ ಹತ್ರ ಮೊನ್ನೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಮದು ರೂಮ್ಸ್ ಕೊರತೆ ಇದೆ, ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಅಂಥೇಳಿ ಸುಮಾರು ಶಾಸಕರು. ಅದೊಂದು ಬಿಟ್ಟರೆ ಮೋಸ್ಟ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಇನ್ನೇನಿಲ್ಲ. ಈಗ ನೀವು ಅದನ್ನ ಕಂಪ್ಲೇಂಟ್ಸ್ ಅಂತ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಕರ್ತವ್ಯ ಅಂಥೇಳಿ ಆ ಬೇಡಿಕೆಗಳಿಗೆ ನಾನು CSR ಫಂಡು ಬೇರೆ ಬೇರೆ ರೀತಿಯಲ್ಲಿ ಪ್ಲಸ್ ಸರ್ಕಾರದ ವತಿಯಿಂದ ಎರಡನ್ನೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ದೇವಸ್ಥಾನ ಕಟ್ತೀವಿ 1 ಕೋಟಿಯಲ್ಲಿ, ಅದ್ರ ಬದಲು ಒಂದು ಪ್ಲ್ಯಾನ್ ಮಾಡಿ 80 ಲಕ್ಷ ತೆಗೆದುಬಿಟ್ಟು ನಮ್ಗೆ ಶಾಲೆಗೆ ಹೆಲ್ಪ್ ಮಾಡಿ ಅಂಥೇಳಿ ನಾನು ಬೇಕಾದ್ರೆ ಭಿಕ್ಷೆ ಬೇಡೋದಕ್ಕೂ ಏನು ತಪ್ಪೇನಿಲ್ಲ. ಬಟ್ ಮಕ್ಕಳ ಹಿತದೃಷ್ಟಿಯಿಂದ, ನಾಟ್ ಸರ್ಕಾರದ ವತಿಯಿಂದ ಅಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ನಾನು ಮಾಡ್ತೀನಿ. ಯಾಕೆಂದರೆ ಹೋಗಿ ನಾರಾಯಣ ಗುರುಗಳು ಹೇಳ್ತಾರೆ, ದೇವಸ್ಥಾನ ಚಿಕ್ಕದು ಮಾಡಿ ಶಾಲೆ ದೊಡ್ಡದು ಮಾಡಿ, ಆವಾಗಲೇ ನಿಮ್ಮ ದೇಶ ಪ್ರಗತಿ ಆಗೋದು. ಅದು ನನಗನ್ಸುತ್ತೆ ಅಂಥ ಸ್ಥಾನದಲ್ಲಿರೋದ್ರಿಂದ ಅನಿವಾರ್ಯವಾಗಿ ನಾನು ಈ ಹೇಳಿಕೆಗಳನ್ನು ಹೇಳಿಕೊಂಡು ಸುಮಾರಷ್ಟು ಕಂಪ್ನಿಗಳು, ಕೆಲವು ಕಂಪ್ನಿಗಳು ನನಗೆ ಹೇಳಿದ್ದಾರೆ, ಹೆಸರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂಥೇಳಿ. ಸಾಕಷ್ಟು ಹಣಗಳು ಬರ್ತಾ ಇದ್ದಾವೆ, ವ್ಯತ್ಯಾಸಗಳು ಮಾಡ್ತಾ ಇದ್ದೀವಿ. KPS ಶಾಲೆಗಳು ನನ್ನ ಫ್ಯೂಚರ್. ಈ 7ನೇ ತಾರೀಕು ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಗುತ್ತೆ. ದಟ್ ಈಸ್ ಗೋನ್ ಟು ಬಿ ದ ಫ್ಯೂಚರ್. ಅದು ನಮ್ಮ ವಾಟ್ ಆರ್ KPS ಸ್ಕೂಲ್ಸ್? ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗಾಗಲೇ 308, ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, 308 ಶಾಲೆಗಳಿದ್ದಾವೆ. ಅಲ್ಲಿ ಒಂದು ಸತಿ ಮಕ್ಕಳನ್ನು ಕಳಿಸಿದ ತಕ್ಷಣ LKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಕಲಿಕೆಯನ್ನು 14 ವರ್ಷ ಇರುತ್ತೆ. ಆವಾಗ ತಂದೆ ತಾಯಿಯವರಿಗೆ ಆ ಪ್ರೆಷರ್ ಕಮ್ಮಿ ಆಗ್ತದೆ. ಅಲ್ಲಿ ಊಟ ತಿಂಡಿ ಬಟ್ಟೆ, ಆರ್ಟ್ಸ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ. ಫಿಸಿಕಲ್ ಟೀಚರ್ ಎಷ್ಟೊಂದು ಕಡೆಗಿಲ್ಲ, ಆರ್ಟ್ ಟೀಚರ್ಸ್ ಇಲ್ಲ, ಸಿಂಗಿಂಗ್ ಟೀಚರ್ಸ್ ಇವರೆಲ್ಲರೂ ಕೂಡ ಇರೋದ್ರಿಂದ ಮಕ್ಕಳಿಗೆ, ಯಾಕೆಂದರೆ ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಆಲ್ ಕೈಂಡ್ ಆಫ್ ಟ್ಯಾಲೆಂಟ್. ಇಟ್ ಇಸ್ ದ ವೇ ಯು ಟೇಕ್ ಇಟ್ ಔಟ್ ಅಷ್ಟೇ. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಟ್ಯಾಲೆಂಟ್ನ ತೆಗಿತಕ್ಕಂಥ ಅವಕಾಶಗಳಿರ್ತವೆ. ನಾವು ಅದನ್ನ ವ್ಯವಸ್ಥೆ ಕೊಟ್ಟರೆ ಮಾತಾಡಲಿಲ್ಲ ಅಂದರೆ ಹೇಳ್ಕೊಟ್ರೆ ತಾನೇ ಮಾತಾಡೋದು. ಆ ವ್ಯವಸ್ಥೆಯಲ್ಲಿರುತ್ತೆ. ಅದಕ್ಕೆ KPS ಶಾಲೆಯಲ್ಲಿ ಏನಾಗುತ್ತೆ, ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ಸು ಇದೆಲ್ಲ ಆಗೋದ್ರಿಂದ ಈ ಚಿಕ್ಕ ಶಾಲೆ ನೀವು ನಂಬಲ್ಲ. ನಾನು ಇಲಾಖೆ ತೊಗೊಂಡಾಗ ಸುಮಾರು 25 ಮಕ್ಕಳು ಇರ್ತಕ್ಕಂಥ ಶಾಲೆ ಸುಮಾರು 12,000 ಇದೆ. ಬರೀ 20, 1ರಿಂದ 5. ನಾನು ಏನು ಮಾಡೋಕ್ಕಾಗತ್ತೆ? ಅದನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದನ್ನ ಒಂದು ವ್ಯವಸ್ಥೆಗೆ ತರಬೇಕಾಗತ್ತೆ. ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಮನಿನ ಹುಷಾರಾಗಿ ನಾನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ KPS ಶಾಲೆಗಳು ಮಾಡಿದಾಗ ಸುತ್ತಮುತ್ತ ಇರೋರು, ನೀವು ನಂಬಲ್ಲ, ವಿರೋಧ ಪಕ್ಷದ ಶಾಸಕರು ಕೂಡ ವಿಧಾನಸೌಧದಲ್ಲಿ ಆನ್ ದ ಹೌಸ್ ಹೇಳಿಬಿಟ್ರು, ಚಿಕ್ಕ ಶಾಲೆನ ನೀವೇನು KPS ಮಾಡ್ತಾ ಇದ್ದೀರಾ, ಮೊನ್ನೆಲ್ಲ ಕೊಟ್ಟೆ, ಅವರೆಲ್ಲ ಫುಲ್ ಖುಷಿಯಾದರು. ನೀವು ದಯವಿಟ್ಟು ಶಾಲೆನ ಹತ್ತಿರ ತನ್ನಿ, ಟ್ರಾನ್ಸ್ಪೋರ್ಟೇಷನ್ ಕೊಡಿ ಅಂತ ಹೇಳಿದರು. ಅದನ್ನು ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. 500 ಶಾಲೆ ಇದು ಕೊಟ್ಟರೆ ಐ ಥಿಂಕ್ ಅದು ಭಾಳ ಭವಿಷ್ಯದಲ್ಲಿ ಒಳ್ಳೆ ಇರುತ್ತೆ. ಆಮೇಲೆ ಟೀಚರ್ಸಿಗೂ ಕೂಡ ಈ ಮಗು ಹೆಂಗೆ ಓದ್ತಾ ಇದೆ, ಯಾವ ರೀತಿ ಇದೆ ಅಂಥೇಳಿ ಕಲಿಕೆಯನ್ನು ಬರ್ತದೆ. ಆಮೇಲೆ ಟೆನ್ಷನ್ ಇರಲ್ಲ ತಂದೆ ತಾಯಿಯವರಿಗೆ. ಆ ಥರ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಆಸೆ ಇದೆ. ಆವಾಗ 550 ಶಾಲೆ ಮತ್ತು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ. ಈಗ JE ನೀಟ್ ಇದೆಲ್ಲ ಇದೆಯಲ್ಲ, 13,000 ಆಯಿತು ಟೆಂಡರ್ ವ್ಯಾಲ್ಯೂ. 6,500ಕ್ಕೆ ಕೊಟ್ಟು 6 ಕೋಟಿ ಉಳಿಸಿದ್ದೀನಿ ನಿಮ್ಮ ಟ್ಯಾಕ್ಸ್ ಮನಿನ. ಇಂಥದ್ದನ್ನೆಲ್ಲ ಸುಮಾರಷ್ಟು ಸೇವಿಂಗ್ಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.